ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಶೂದ್ರರಿಗೆ ಬಹಳ ಅವಮಾನಕರವಾಗಿ ಚಿತ್ರಿಸ್ತಕ್ಕಂಥ ಗ್ರಂಥ ಅದು ಮನುಸ್ಮೃತಿ ಗ್ರಂಥ. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Al-Sharia Group of Institutions, Bay Neuro Hospital De-Addiction Center, and by Moria Restaurant. ಭಾರತೀಯ ಪ್ರಾಚೀನ ಗ್ರಂಥಗಳಲ್ಲಿ ಒಂದಾಗಿರ್ತಕ್ಕಂಥ ಜಾತಿ ಮತ್ತು ಲಿಂಗ ಭೇದದ ತಾರತಮ್ಯದ ನೆಲೆಗಟ್ಟಿನಲ್ಲಿ ಭಾರತೀಯ ಸಂಸ್ಕೃತಿಯ ಬಹಳ ಅವಮಾನಕರವಾಗಿ ಅಸಹ್ಯಕರವಾಗಿ ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಶೂದ್ರರಿಗೆ ಬಹಳ ಅವಮಾನಕರವಾಗಿ ಚಿತ್ರಿಸ್ತಕ್ಕಂಥ ಗ್ರಂಥ ಅದು ಮನುಸ್ಮೃತಿ ಗ್ರಂಥ. ಮನುಸ್ಮೃತಿ ಗ್ರಂಥ ಅದು ಮಾನವ ವಿರೋಧಿ ಗ್ರಂಥ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮನುಸ್ಮೃತಿ ಗ್ರಂಥ ಬಹಳ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಗ್ರಂಥದಲ್ಲಿರ್ತಕ್ಕಂಥ ಅವಮಾನಕರವಾಗಿರ್ತಕ್ಕಂಥ ಅಂಶಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಡ್ ಜಿಲ್ಲೆಯ ಮಾಡ್ಲಲ್ಲಿ 1927ರಲ್ಲಿ ಪ್ರಗತಿಪರ ವಿಚಾರವಂತರ ಜೊತೆಗೂಡಿ ಆ ಮನುಸ್ಮೃತಿಯನ್ನು ಸುಟ್ಟಾಕಿರ್ತಕ್ಕಂಥದ್ದು. ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ ಮನುಸ್ಮೃತಿಯನ್ನು ಸುಟ್ಟಾಕಿ ಅದರ ನಂತರ 22 ವರ್ಷದಲ್ಲಿ 1950ರಲ್ಲಿ ಹೊಸ ಸಂವಿಧಾನವನ್ನು ಬರೆದುಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಾಗ ಏನಪ್ಪ ಅಂದರೆ ಇವತ್ತಿಗೂ ಕೂಡ ಕೊಳಕ ಮನಸ್ಸಿನಲ್ಲಿ ಏನಪ್ಪ ಅಂದರೆ ಮನುಸ್ಮೃತಿ ಜೀವಂತವಾಗಿರ್ತಕ್ಕಂಥದ್ದು. ಆ ಜೀವಂತವಾಗಿರ್ತಕ್ಕಂಥ ಮನಸ್ಸುಗಳನ್ನು ಸುಡಬೇಕಂತಕ್ಕಂಥ ನಿಟ್ಟಿನಾಗಿ ಆ ವಿಷಯಗಳನ್ನು ಮಾನಸಿಕ ಒಂದು ಅಭದ್ರತೆ ಅನ್ನೋದೇ ಜನರಲ್ಲಿ ಅದನ್ನು ಹೋಗಲಾಡಿಸಲು ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ಸಲ ಏನಪ್ಪ ಅಂದರೆ ದಲಿತ ಸಂಘರ್ಷ ಸಮಿತಿ ಮತ್ತು ಹಲವಾರು ಪ್ರಗತಿಪರ ವಿಚಾರಗಳ ಜೊತೆಗೂಡಿ ಇವತ್ತೇನಪ್ಪ ಅಂದರೆ ಮನುಸ್ಮೃತಿ ದಹನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ನಿಟ್ಟಿನಾಗ ಏನಪ್ಪ ಅಂದರೆ ಇವತ್ತು ಬಹಳ ವಿಶೇಷವಾಗಿ ಮನುಸ್ಮೃತಿ ಸುಟ್ಟಿರ್ತಕ್ಕಂಥ ತಿಂಗಳಲ್ಲಿ ಏನಪ್ಪ ಅಂದರೆ ಮನುಸ್ಮೃತಿಗೆ ಅನೈತಿಕವಾಗಿ ಹುಟ್ಟಿರ್ತಕ್ಕಂಥ ಏನು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಾಗಿನೂ ಕೂಡ ಇವತ್ತು ಅವ್ರದ್ದು ಕೂಡ ಪ್ರತಿಕರ್ತ ಮನುಸ್ಮೃತಿ ಜೊತೆಗೆ ಏನಪ್ಪ ಅಂದರೆ ದಹನ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಾಗ ಮನುಸ್ಮೃತಿ ದಹನ ಮಾಡ್ತಕ್ಕಂಥ ಕಾರ್ಯಕ್ರಮ ಪ್ರತಿ ಸಲ ನಡೀತಾನೆ ಇರ್ತದೆ ಅಂತಕ್ಕಂಥದ್ದು. ಮನುಸ್ಮೃತಿ ಕೆಟ್ಟ ಗ್ರಂಥ. ಮನುಸ್ಮೃತಿ ಏನಪ್ಪ ಅಂದರೆ ಭಾರತ ದೇಶದ ಸಂಸ್ಕೃತಿಗೆ ಅತಿ ಏನಪ್ಪ ಅವಮಾನಕರವಾಗಿರುತ್ತಂಥ ಗ್ರಂಥ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿದೆ. आपको मालूम है 1927 में डॉक्टर बाबा साहब अंबेडकर मनुस्मृति दहन कार्यक्रम कराया है. ये कार्यक्रम दलित संघर्ष समिति के स्टेट कमेटी, कर्नाटक दलित संघर्ष समिति, क्रांतिकारी हर साल ये कार्यक्रम बनाया जाता है. इसलिए क्योंकि अंबेडकर का मनुस्मृति दहन किया बाबा साहब बोल के आपको सबको मालूम है. वो हिंदू संस्कृति से बाबा साहब को बहुत अवमान हो गया. उन्होंने क्या कहे थे, मैं हिंदू धर्म में पैदा हुआ, मैं इसको छोड़ के बौद्ध धर्म में जाता बोल के वो ये करके उन्होंने मनुस्मृति दान किया है. ये हिंदू के खिलाफ के वो संविधान है वो मनुस्मृति. उसमें महिलाओं को बहुत बेजाता अवमान करे है. इसलिए बाबा साहब ये काम को मनुस्मृति को दहन करके 1956 से संविधान लागू है. संविधान आने का बाद सबको न्याय दिया है. वो इसलिए हम हर साल ये संविधान मनुस्मृति का दहन का कार्यक्रम कर रहे हैं. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Al-Sharia Group of Institutions, Bay Neuro Hospital De-Addiction Center, and by Moria Restaurant.